ಕರ್ತವ್ಯ ಲೋಪ ಮತ್ತು ನಿರ್ಲಕ್ಷ್ಯಕ್ಕೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಗೃಹೋಪಯೋಗಿ ವಿದ್ಯುತ್ ಉಪಕರಣಗಳು ಹಾನಿಗೊಳಗಾಗಿರುವ ಘಟನೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಡೆದಿದೆ. ಮೊಳಕಾಲ್ಮೂರು ತಾಲೂಕಿನ ಮರ್ಲಹಳ್ಳಿ ಗ್ರಾಮದ ಆವುಪುಲ ಪಾಪನಹಟ್ಟಿಯಲ್ಲಿ ಇಲಾಖೆಯ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಸುಮಾರು 15ಕ್ಕೂ ಹೆಚ್ಚು ಮನೆಗಳಲ್ಲಿ ಟಿವಿ, ಫ್ರಿಡ್ಜ್, ಫ್ಯಾನ್ ಸೇರಿದಂತೆ ವಿವಿಧ ವಿದ್ಯುತ್ ಉಪಕರಣಗಳು ಸುಟ್ಟು ಹೋಗಿದೆ. ಇನ್ನು ಘಟನೆ ನಡೆದಂತ ತಕ್ಷಣ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರು ಕೂಡ ಸಮರ್ಪಕ ಸ್ಪಂದನೆ ದೊರೆತಿಲ್ಲ ಅಂತ ಹೇಳಿ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇನ್ನು ಹಾನಿಗೊಳಗಾದ ಕುಟುಂಬಗಳಿಗೆ ಸೂಕ್ತ ಪರಿಹಾರ ಹಾಗೂ ಘಟನೆಯ ಕುರಿತು ಸಮಗ್ರ ತನಿಖೆ ನಡೆಸಿ ನಿರ್ಲಕ್ಷ್ಯ ತೋರಿದಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಸಮಾಜ ಪರಿವರ್ತನೆ ವೇದಿಕೆ ಜಿಲ್ಲಾಧ್ಯಕ್ಷರಾದ ಎಸ್ ಪರಮೇಶ್ ಮೌರ್ಯ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎಸ್ ಪಾಪಣ್ಣ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಒಂದು ಆವುಲಪಾಪನಹಟ್ಟಿ ಒಂದು ಗ್ರಾಮದಲ್ಲಿ ಸುಮಾರು 20ಕ್ಕೂ ಹೆಚ್ಚಿನ ಮನೆಗಳಿದ್ದಾವೆ. ನಿನ್ನೆ ಸಾಯಂಕಾಲ 3:30-4 ಗಂಟೆ ಟೈಮಲ್ಲಿ ಒಂದು ಟ್ರಾನ್ಸ್ಫರ್ ಪೆಟ್ಟಿಗೆ ಒಂದು ಲೋಪದಿಂದ ಈ ಒಂದು ಕರೆಂಟ್ ದುರಂತ ನಡೆದಿದೆ. ಈ ದುರಂತ ನಡೆಯುವಂಥದ್ದು ಸಹ ಯಾಕಂತ ನಾವು ಒಂದು ಅರ್ಜೆಂಟ್ ಸಂದರ್ಭದಲ್ಲಿ ನಮಗೇನು ಗೊತ್ತಾಗಲೇ ಇಲ್ಲ. ಅಂಥ ಸಂದರ್ಭದಲ್ಲಿ ನಾವೀಗ KBR ಕಾಲ್ ಮಾಡಿದ ಸಂದರ್ಭದಲ್ಲಿ ಅವರು ಸಹ ಲೇಟಾಗಿ ಬಂದರು. ಲೇಟಾಗಿ ಬಂದದ್ರಿಂದ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಇಲ್ಲಿ ದುರಂತ ನಡೆದಿದೆ. ಅಂದ್ರೆ ಅವರೊಂದು ಕಾರ್ಯವೈಫಲ್ಯ ಮತ್ತು ಅವ್ರ ಕಾರ್ಯದಲ್ಲಿರ್ತಕ್ಕಂಥ ಲೋಪಗಳಿಂದಲೇ ಒಂದು ದುರಂತ ನಡೆದಿರ್ತ ಅಂತಕ್ಕಂಥದ್ದು ನಾವು ಹಲವಾರು ಜನರನ್ನು ವಿಚಾರಿಸಿದಾಗ ಗೊತ್ತಾಯ್ತು. ಯಾಕಂದ್ರೆ ಅವನ ಟ್ರಾನ್ಸ್ಫರ್ ಪೆಟ್ಟಿಗೆಯಲ್ಲಿ ಅವ್ರು ಹಾಕಿರ್ತಕ್ಕಂಥದ್ದು ಅಲ್ಲಿ ಒಂದು ಕಾಪರ್ ಹಾಕಬೇಕಿದೆ. ಕಾಪರ್ ಬಿಟ್ಟು ಅವರು ಸಿಲ್ವರ್ ವೈರನ್ ಆಗಿರೋದ್ರಿಂದ ಒಂದು ತಾಂತ್ರಿಕ ದೋಷ ಸಂಭವಿಸಿದೆ ಅಂತ. ಯಾಕಂದ್ರೆ ಆ ಒಂದು ಹೈ ವೋಲ್ಟೇಜ್ ವೇರಿಯೇಷನ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಕಾಪರ್ ಹಾಕಿದ್ರೆ ಅದು ಬೇಗ ಅಲ್ಲೇ ಸಿಡಿದು ಹೋಗೋದು. ಅವ್ರು ಇದು ಅಲ್ಲಿ ಮೂಲ್ಯ ಹಾಕಿರೋದ್ರಿಂದ ಅಲ್ಲಿ ಯಾವುದೇ ರೀತಿ ಆಗಿರ್ತಕ್ಕಂಥ ಸಿಡಿದು ಹೋಗಿಲ್ಲ. ಆ ಒಂದು ಕರೆಂಟ್ ಇದಾಗಿ ಹೈ ವೋಲ್ಟೇಜ್ ಆಗಿ ಎಲ್ಲಾ ಮನೆಗಳು ಸಹ ಒಂದು ಅಗ್ನಿ ದುರಂತನೇ ನಡೆದೋಗ್ಬಿಟ್ಟಿದೆ. ಈ ಒಂದು ಅಗ್ನಿ ದುರಂತದಲ್ಲಿ ಸುಮಾರು 10-15ಕ್ಕೂ ಹೆಚ್ಚಿನ ರೀತಿ ಆಗಿರ್ತಕ್ಕಂಥ ಟಿವಿಗಳು, ಫ್ರಿಜ್ಗಳು, ಅದೇ ರೀತಿಯಾಗಿ ಒಂದು 50ಕ್ಕೂ ಹೆಚ್ಚಿನ ಆಗಿರೋ ಫ್ಯಾನ್ಗಳು ಸಹ ಇಲ್ಲಿ ಹಾನಿ ಉಂಟಾಗಿ ಒಂದು ಅಪಾರವಾಗಿರ್ತಕ್ಕಂಥ ನಷ್ಟ ಉಂಟಾಗಿರ್ತ ಅನ್ನತಕ್ಕಂಥದ್ದು ಇಲ್ಲಿ ಎಲ್ಲಾ ಜನರು ಸಹ ಒಂದು ರೀತಿ ಸಂಕಷ್ಟ. ಯಾಕಂದ್ರೆ ಇಲ್ಲಿ ಎಲ್ಲರೂ ಸಹ ಕೂಲಿ ಮಾಡಿ ಬದುಕುವಂತ ಜನಗಳು. ಈ ಕೂಲಿ ಮಾಡಿ ಬದುಕುವಂತ ಜನಗಳಲ್ಲಿ ಒಂದು ಅವರ ಒಂದು ಕಾರ್ಯಲೋಪದಿಂದಾಗಿ ಈ ರೀತಿ ಆಗಿರ್ತಕ್ಕಂಥ ಅವಘಡ ಸಂಭವಿಸೋದಂತ ನಮ್ಗೆಲ್ಲ ಒಂದೊಂದು ರೀತಿ ಶೋಕ ಉಂಟಾಗುವಂತ ಒಂದು ಪರಿಸ್ಥಿತಿ ಬಂದಿದೆ. ಆದ್ರಿಂದ ಒಂದು ಇಲಾಖಾ ಅಧಿಕಾರಿಗಳು ಇದರ ಕುರಿತು ಅತ್ಯಂತ ಒಂದು ಉತ್ತಮ ರೀತಿಯಲ್ಲಿ ತನಿಖೆಯನ್ನು ಮಾಡಿ ಒಂದು ಅಧಿಕಾರಿಗಳು ತಕ್ಕದಾಗಿರ್ತಕ್ಕಂಥ ಶಿಕ್ಷಣ ನೀಡಿ ಮತ್ತು ನಮ್ಮೆಲ್ಲ ಈ ಒಂದು ನಷ್ಟ ಆಗಿರ್ತಕ್ಕಂಥ ಕುಟುಂಬಗಳಿಗೆ ಅವರು ಸೂಕ್ತವಾಗಿರ್ತಕ್ಕಂಥ ಪರಿಹಾರ ಕ್ರಮವನ್ನು ನೀಡಬೇಕೆಂದು ಅವ್ರಿಗೆ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ. ಮೊಳಕಾಲ್ಮೂರು ತಾಲೂಕು ಮರ್ಲಹಳ್ಳಿ ಗ್ರಾಮದ ಆವುಲಪಾಪನಹಟ್ಟಿ ಗ್ರಾಮದಲ್ಲಿ ಸರಿಸುಮಾರು 25ಕ್ಕೂ ಹೆಚ್ಚು ಕುಟುಂಬಗಳು ಇಲ್ಲಿ ವಾಸವನ್ನ ಮಾಡ್ತಾ ಇದ್ದಾವೆ. ಸುಮಾರು 150ಕ್ಕೂ ಹೆಚ್ಚು ಜನ ಇಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ. ನಿರಂತರವಾಗಿ ಮಳೆ ಸುರಿದಂತಹ ಕಾರಣಕ್ಕೆ ಅದರ ಜೊತೆಗೆ ಏನು ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಅಲ್ಲಿ ತಾಂತ್ರಿಕ ದೋಷ ಉಂಟಾಗಿದೆ ಅನ್ನುವಂಥದ್ದನ್ನ ನೆಪವನ್ನ ಹೇಳ್ತಾ ಇದ್ದಾರೆ. ಆದ್ರೆ ಮೂಲತವಾಗಿ ನೋಡಿದಾಗ ಅಲ್ಲ ಒಂದು ಅಳಿಲು ಸತ್ತು ಬಿದ್ದಿದೆ. ಆ ಅಳಿಲಿನಿಂದ ಆ ರೀತಿಯಲ್ಲಿ ಆಗಿದೆ ಅಂತಕ್ಕಂಥ ನಾನ್ ಸೆನ್ಸ್ ರೀಸನ್ ಅನ್ನ ಇಲಾಖೆಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆ ಕಾರಣಕ್ಕೆ ನಮ್ಮ ಹಕ್ಕೊತ್ತಾಯ ಏನಂತಂದ್ರೆ ಅಲ್ಲಿ ನಡೆದಿರ್ತಕ್ಕಂಥ ಗಂಭೀರವಾದಂತಹ ಈ ಕಾರಣದಿಂದಾಗಿ ಸರಿಸುಮಾರು 25ಕ್ಕೂ 15ರಿಂದ 20ಕ್ಕೂ ಹೆಚ್ಚು ಮನೆಗಳಲ್ಲಿ ಫ್ರಿಡ್ಜ್ಗಳು ಸುಟ್ಟೋಗಿವೆ, ಫ್ಯಾನ್ಗಳು ಸುಟ್ಟೋಗಿವೆ. ಅದರ ಜೊತೆಗೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಟಿವಿಗಳು ಕೂಡ ಸುಟ್ಟೋಗಿವೆ. ಸೊ ಎಷ್ಟೊಂದು ಇವರು ಜನರ ಪ್ರಾಣಗಳ ಜೊತೆ ಚೆಲ್ಲಾಟವನ್ನ ಆಡ್ತಾ ಇದ್ದಾರೆ ಅಂತ ಅನ್ನೋದು ಇದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಆ ಕಾರಣಕ್ಕೆ ಏನು ಸಂಬಂಧಪಟ್ಟ ಇಲಾಖೆಯವರು ಏನು ನಿರ್ಲಕ್ಷ್ಯವನ್ನ ಮಾಡಿದರೆ ಆ ಅಧಿಕಾರಿಗಳನ್ನ ವಜಾ ಮಾಡಬೇಕು, ಸಸ್ಪೆಂಡ್ ಮಾಡಬೇಕು ಅಂತಕ್ಕಂಥದ್ದನ್ನ ನಾವು ಇಲಾಖೆಯ ಅಧಿಕಾರಿಗಳಿಗೆ ಇಡೀ ಗ್ರಾಮಸ್ಥರ ಪರವಾಗಿ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ಅದರ ಜೊತೆಗೆ ಬಹಳ ಗಂಭೀರವಾಗಿ ಸರ್ಕಾರ ಇಲ್ಲಿ ವಿಶೇಷ ಪ್ರಕರಣ ಅಂತ ದಾಖಲನ್ನ ಮಾಡಿ ಏನು ನಿರ್ಲಕ್ಷ್ಯವನ್ನ ಮಾಡಿದರೆ ಅಧಿಕಾರಿಗಳನ್ನ ವಜಾ ಮಾಡೋದ್ರ ಮೂಲಕ ಇಲ್ಲಿ ಆಗಿರ್ತಕ್ಕಂಥ ನಷ್ಟವನ್ನ ಸರ್ಕಾರ ಭರಿಸಬೇಕು ಅಂತ ಹೇಳಿ ನಾನು ಈ ಮೂಲಕ ನಮ್ಮ ಇಡೀ ತಂಡದ ಪರವಾಗಿ ನಾನು ಹಕ್ಕೊತ್ತಾಯವನ್ನ ಮಾಡ್ತಾ ಇದ್ದೇನೆ.